ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ಈ ಸಲ ಕಪ್ ನಮ್ದೇ ಅಂತ ಪ್ರತಿ ವರ್ಷ ಕಪ್ ಎತ್ತುವ ಕನಸನ್ನ ಕಾಣ್ತಾ ಇದ್ದಂತಹ ಆರ್ಸಿಬಿ ಕೊನೆಗೂ ಇದೇ ವರ್ಷ ಕಪ್ ಮುಡಿಗೇರಿಸಿಕೊಳ್ತು. ಇದಕ್ಕೆ ತೆಗೆದುಕೊಂಡ ಸಮಯ ಬರೋಬ್ಬರಿ 18 ವರ್ಷ. ರಾಮನಿಗಾಗಿ ಕಾದು ಕುಳಿತ ಶಬರಿಯಂತೆ ಅಭಿಮಾನಿಗಳು ಟ್ರೋಫಿಗಾಗಿ ಜಾತಕ ಪಕ್ಷಿಯಂತೆ ಕಾದು ಕುಳಿತಿದ್ರು. ಕೊನೆಗೂ ಕನಸೊಂದು ಫಲಿಸಿದಾಗ ಆದ ಆನಂದ ಅಷ್ಟಿಷ್ಟಲ್ಲ ಬಿಡಿ. ಈ ಖುಷಿಯನ್ನ ಎಲ್ಲೇ ಮೀರಿ ಸೆಲೆಬ್ರೇಷನ್ ಮಾಡೋಕ್ ಹೋಗಿ ಕಾಲ್ತುಳಿತದಿಂದ 11 ಜನ ಅಮಾಯಕರನ್ನ ಕಳೆದುಕೊಳ್ಬೇಕಾಯ್ತು. ಖುಷಿಯ ಅಲೆಯಲ್ಲಿ ತೇಲ್ತಾ ಇದ್ದಂತಹ ಅಭಿಮಾನಿಗಳಿಗೆ ದುತ್ತನೆ ಎದುರಾದ ಸಾವಿನ ಶೋಕ ಗೆಲುವಿನ ಖುಷಿಯನ್ನೇ ಕಸಿದುಕೊಳ್ತು. ಈ ಎಲ್ಲ ಕರಾಳ ಘಟನೆ ಮಾಸುವ ಮುನ್ನವೇ ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಹೌದು, ವಿರಾಟ್ ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನೊಂದಿಗಿನ ಒಪ್ಪಂದವನ್ನ ನವೀಕರಿಸಲು ನಿರಾಕರಿಸಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿ ಐಪಿಎಲ್ಗೆ ವಿದಾಯ ಹೇಳ್ತಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಮುಂಬರುವ ಸೀಸನ್ನಲ್ಲಿ ಕಣಕ್ಕಿಳಿಯೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ರೇವ್ ಸ್ಪೋರ್ಟ್ಸ್ನ ಪತ್ರಕರ್ತ ರೋಹಿತ್ ಜುಗ್ಲಾನ್ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಬರುವ ಸೀಸನ್ಗೂ ಮುನ್ನ ತಮ್ಮ ಒಪ್ಪಂದವನ್ನ ನವೀಕರಿಸಬೇಕಿತ್ತು. ಆದರೆ ಅವರು ಇನ್ನೂ ಕೂಡ ನವೀಕರಿಸಿಲ್ಲ ಅಂತ ಹೇಳಿದ್ದಾರೆ. ಮುಂದಿನ ಐಪಿಎಲ್ ಸೀಸನ್ ಆರಂಭಕ್ಕೂ ಮೊದಲು ವಿರಾಟ್ ಕೊಹ್ಲಿ ಒಂದು ಬ್ರ್ಯಾಂಡ್ಗೆ ಸಂಬಂಧಿಸಿದ ಒಪ್ಪಂದವನ್ನ ನವೀಕರಿಸಬೇಕಿತ್ತು ಎಂಬ ಮಾಹಿತಿ ನನಗೆ ಸಿಕ್ಕಿತ್ತು. ಆದರೆ ಈಗ ಬಂದಿರುವಂತಹ ಸುದ್ದಿ ಅಂತ ಹೇಳಿದ್ರೆ ಅವರು ತಮ್ಮ ಒಪ್ಪಂದವನ್ನ ನವೀಕರಿಸಿಲ್ಲ ಅಂತ ರೋಹಿತ್ ಜುಗ್ಲಾನ್ ಅವರು ಹೇಳಿದ್ದಾರೆ. ಇನ್ನು ಈ ಬೆಳವಣಿಗೆಗಳ ಬಗ್ಗೆ ವಿರಾಟ್ ಕೊಹ್ಲಿ ಆಗ್ಲಿ ಅಥವಾ ಆರ್ಸಿಬಿ ಫ್ರಾಂಚೈಸಿ ಕಡೆಯಿಂದ ಆಗ್ಲಿ ಯಾವುದೇ ರೀತಿಯ ಸ್ಪಷ್ಟೀಕರಣ ಬಂದಿಲ್ಲ. ಕಳೆದ ವರ್ಷ ಫಾಫ್ ಡು ಪ್ಲೆಸಿಸ್ ಅವರನ್ನ ಫ್ರಾಂಚೈಸಿಯು ಬಿಡುಗಡೆಗೊಳಿಸಿದಾಗಲೂ ಕೊಹ್ಲಿ ಅವರಿಗೆ ನಾಯಕತ್ವದ ಆಫರ್ ಇತ್ತು. ಆದರೆ ಅವರು ಒಪ್ಕೊಂಡಿರಲಿಲ್ಲ. ಆಗ ರಜತ್ ಪಾಟಿದಾರ್ ಅವರಿಗೆ ನಾಯಕತ್ವದ ಜವಾಬ್ದಾರಿ ನೀಡಿದ್ದನ್ನ ವಿರಾಟ್ ಕೊಹ್ಲಿ ಬೆಂಬಲಿಸಿದ್ರು. ಪಾಟಿದಾರ್ ಐತಿಹಾಸಿಕ ಸಾಧನೆ ಮಾಡಿ ಐಪಿಎಲ್ ಪ್ರಶಸ್ತಿಯನ್ನ ಗೆದ್ದ ಮೊದಲ ಆರ್ಸಿಬಿ ನಾಯಕ ಎನಿಸಿಕೊಂಡ್ರು. ಇದು ಕೊಹ್ಲಿ ಅವರ ಐಪಿಎಲ್ ಪ್ರಶಸ್ತಿಗಾಗಿನ ಸುದೀರ್ಘ ಕಾಯುವಿಕೆಗೆ ಅಂತ್ಯ ಹಾಡ್ತು ಅಂತ ಜುಗ್ಲಾನ್ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ತಿಳಿಸಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಮಹೇಂದ್ರ ಸಿಂಗ್ ಧೋನಿ ಅವರ ರೀತಿಯಲ್ಲಿ ಐಪಿಎಲ್ನಲ್ಲಿ ಮುಂದುವರಿಯಲು ಇಚ್ಛಿಸೋದಿಲ್ಲ. ನಾನು ಧೋನಿ ಅವರನ್ನ ಟೀಕಿಸ್ತಾ ಇಲ್ಲ. ನನ್ನ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, MS ಧೋನಿ 2020ರಲ್ಲಿ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿದ್ರು. 2025ರಲ್ಲೂ ಐಪಿಎಲ್ನಲ್ಲಿ ಮುಂದುವರಿತಿದ್ದಾರೆ. ಜೊತೆಗೆ ಮತ್ತು 2026ರಲ್ಲೂ ಆಡುವ ನಿರೀಕ್ಷೆ ಇದೆ. ವಿರಾಟ್ ಕೊಹ್ಲಿ ಅವರು ಮಾತ್ರ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿದ ನಂತರ ಅಷ್ಟು ಸುದೀರ್ಘ ಕಾಲ ಮುಂದುವರಿಯುವಂತಹ ಸಾಧ್ಯತೆ ಇಲ್ಲ ಅಂತ ಜುಗ್ಲಾನ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೊಮ್ಮೆ ಸಂದರ್ಶನದಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಮಾತು ಹೇಳಿದ್ರು, ನಾನು ಒಂದು ಬಾರಿ ಬ್ಯಾಟ್ ಕೆಳಗಿಟ್ಟು ಹೊರಟ್ರೆ ಮತ್ತೆಂದು ಇಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂತ. ಈಗಾಗಲೇ ಲಂಡನ್ನಲ್ಲಿ ಅವರು ಮನೆ ಮಾಡಿಕೊಂಡಿದ್ದು, ಅವರ ಕುಟುಂಬ ಅಲ್ಲೇ ವಾಸ ಮಾಡ್ತಾ ಇದೆ. ಹಾಗಾಗಿ ನಿವೃತ್ತಿಯ ಬಳಿಕ ಅವರು ಭಾರತದಲ್ಲಿ ವಾಸಿಸೋದು ಸಹ ಅನುಮಾನವೇ ಆಗಿದೆ. ಒಂದು ವರದಿಯ ಪ್ರಕಾರ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಸರಣಿಯೇ ಅವರ ಕೊನೆಯ ಅಂತಾರಾಷ್ಟ್ರೀಯ ಸರಣಿ ಆಗುವ ಎಲ್ಲಾ ಸಾಧ್ಯತೆಗಳಿವೆ. ಹೀಗಾದಲ್ಲಿ ಅವರು ಐಪಿಎಲ್ನಲ್ಲಿ ಸಹ ಮುಂದುವರಿಯೋದು ಅನುಮಾನವೇ. ಈ ಎಲ್ಲ ಬೆಳವಣಿಗೆಗಳು ವಿರಾಟ್ ಕೊಹ್ಲಿಯ ಐಪಿಎಲ್ ಭವಿಷ್ಯದ ಬಗ್ಗೆ ಕುತೂಹಲ ಮೂಡಿಸಿದೆ. ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿವರಣೆ ಕೊಟ್ಟಿರುವಂತಹ ಕ್ರಿಕೆಟ್ ವಿಶ್ಲೇಷಕ ಆಕಾಶ್ ಚೋಪ್ರಾ ವಿರಾಟ್ ಕೊಹ್ಲಿ ಆರ್ಸಿಬಿಯ ವಾಣಿಜ್ಯ ಒಪ್ಪಂದವನ್ನ ನಿರಾಕರಿಸಿದ್ದಾರೆ ಅಂತ ವರದಿಯಾಗಿದೆ. ಹಾಗಿದ್ರೆ ಅದರ ಅರ್ಥ ಏನು? ಅವರು ಖಂಡಿತವಾಗಿಯೂ ಆರ್ಸಿಬಿ ಪರ ಆಡ್ತಾರೆ. ಒಂದ್ ವೇಳೆ ಆಡೋದಾದ್ರೆ ಖಂಡಿತವಾಗಿಯೂ ಆರ್ಸಿಬಿ ಪರ ಆಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಕೊಹ್ಲಿ ಈಗಷ್ಟೇ ಟ್ರೋಫಿ ಗೆದ್ದಿದ್ದಾರೆ, ಮತ್ತೆ ಫ್ರಾಂಚೈಸಿ ಯಾಕೆ ತೊರಿತಾರೆ ಅಂತ ಪ್ರಶ್ನೆ ಮಾಡಿದ್ರು. ವಾಣಿಜ್ಯ ಒಪ್ಪಂದವು ಕ್ರಿಕೆಟ್ಯೇತರ ಒಪ್ಪಂದವಾಗಿದೆ ಅಂತ ಅವರು ವಿವರಿಸಿದ್ದಾರೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ 18ನೇ ಆವೃತ್ತಿಯ ಫೈನಲ್ನಲ್ಲಿ ಭರ್ಜರಿಯಾಗಿ ಗೆಲ್ಲುವ ಮೂಲಕ ಚೊಚ್ಚಲ ಟ್ರೋಫಿಗೆ ಮುತ್ತಿಟ್ಟಿತ್ತು. ಇನ್ನು ಇದೀಗ ಎಲ್ಲರ ಚಿತ್ತ 2026ನೇ ಆವೃತ್ತಿಯತ್ತ ನೆಟ್ಟಿದೆ. ಇದಕ್ಕೂ ಮೊದಲೇ ವಿರಾಟ್ ಕೊಹ್ಲಿ ಅವರು ಮುಂದಿನ ಆವೃತ್ತಿಯ ಐಪಿಎಲ್ನಲ್ಲಿ ಆಡೋದಿಲ್ಲ ಅನ್ನುವಂತಹ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆರ್ಸಿಬಿ ಇಲ್ಲದಿದ್ರೆ ಐಪಿಎಲ್ ಇಲ್ಲ, ಹಾಗೆಯೇ ವಿರಾಟ್ ಕೊಹ್ಲಿ ಇಲ್ಲದಿದ್ರೆ ಆರ್ಸಿಬಿ ತಂಡ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟರ ಮಟ್ಟಿಗೆ ಕಿಂಗ್ ಕೊಹ್ಲಿಗೆ ಅಭಿಮಾನಿ ಬಳಗ ಇದೆ. ಇದರ ನಡುವೆಯೇ ವಿರಾಟ್ ಕೊಹ್ಲಿ ಅವರು ಮುಂದಿನ ಐಪಿಎಲ್ನಲ್ಲಿ ಆಡೋದಿಲ್ಲ ಎಂಬ ಸುದ್ದಿ ಭಾರೀ ವೈರಲ್ ಆಗ್ತಾ ಇದೆ. ಇನ್ನು ಒಟ್ಟಾರೆಯಾಗಿ ಕೊಹ್ಲಿ ಮುಂಬರುವ 19ನೇ ಐಪಿಎಲ್ ಸೀಸನ್ನಲ್ಲಿ ಆಡ್ತಾರಾ ಇಲ್ವಾ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಈ ಬಗ್ಗೆ ವಿರಾಟ್ ಹಾಗೂ ಆರ್ಸಿಬಿ ಫ್ರಾಂಚೈಸಿ ಈ ಸುದ್ದಿಗೆ ಕ್ಲಾರಿಫೈ ಮಾಡಬೇಕಿದೆ.